ಅಷ್ಟು ಆರೋಗ್ಯವಾಗಿದ್ದಂತ ಒಬ್ಬ ಮನುಷ್ಯ ಸಡನ್ ಆಗಿ ಈ ತರ ಆಗಿದ್ದಾರೆ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಕೊನೆಯ ಉಸಿರು ಇರೋವರೆಗೂ ಪೆನ್ನು ಪೇಪರ್. ಅವ್ರಿಗೆ ಒಂದ್ ಸಾರಿ ಈ ಸೀನ್ ಅಂತ ಹೇಳಿದ್ರೆ ಸಾಕು, ಟಕ್ ಅಂತ ಅಲ್ಲೇ ಪೆನ್ ತಗೊಂಡು ಪಟ 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 ಬರೆಯೋರು. ಅಷ್ಟಕ್ಕೂ ನಾನು ತಿಮ್ಮರಾಯ ಅನ್ನೋ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದೆ. ಆ ಸಿನಿಮಾ ಕತೆ ಬರೆದವರೇ ಜೋಸೆಫ್ ಸರ್, ಡೈಲಾಗ್ ಅವರು ಒಂದು ಪಾತ್ರ ಮಾಡಿದ್ರು. ಬಹಳ ಆತ್ಮೀಯರು ನಮ್ಗೆ, ಯಾಕೆಂದ್ರೆ ನಾವು ಸಿಕ್ಕಾಪಟ್ಟೆ ದೊಡ್ಡ ಭಕ್ತರು. ಅದರಿಂದಾಗಿ ಬೇಕಾಷ್ಟು ವಿಷ್ಣುವರ್ಧನ್ ಸರ್ ಸಾಹಸ ಸಿನಿಮಾ, ಟೈಮ್ ಬಾಂಬು ಇಂಥ ಸಿನಿಮಾಗಳನ್ನ ಮಾಡಿದಂಥ ನಿರ್ದೇಶಕರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಬಟ್ ಏನಾದರೂ ಒಂದು ಒಳ್ಳೇದಾಗಲೇಬೇಕು. ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಇತ್ತು, ಅದನ್ನ ನಾನು ಕರೆದು ಸಾರ್ಗೆ ₹1 ಬ್ಯಾಲೆನ್ಸ್ ಇಲ್ದಂಗೆ ನಾನು ನಮ್ಮ ಅಕಾಡೆಮಿಯಿಂದ ಆಕ್ಚುಲಿ ಅವ್ರಿಗೆ ಕೊಟ್ಟೆ. ಈ ಫೈನಲ್ ಆಗಿ ಏನಾಗುತ್ತೆ ಅಂದ್ರೆ, ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ನೋಡಿದಾಗ ಅಲ್ಲಿ ಏನು ಇರೋದಿಲ್ಲ. ಎಂತ ಹೆಸರು ಮಾಡಿ, ಏನು ಗ್ರೇಟ್ ಅಪ್ಪ ನೀವು, ಅಪ್ಪ ಅವ್ರು ಹಂಗೆ ಜೋಸಮ್ಮ ಹಿಂಗೆ ಅಂತ ಹೇಳಿದಂತ ನಮ್ಮ ಸಮಾಜದಲ್ಲಿ ಕಡೆಗೆ ಒಬ್ಬ ಕಲಾವಿದನಿಗೆ ಯಾರ ನೆರಳು ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈಗಲಾದ್ರೂ ನಾವು ಎಚ್ಚೆತ್ಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದ್ರು ಅವರ ಫ್ಯಾಮಿಲಿಗೋ ಅವರ ಜೀವನಕ್ಕೋ ಒಂದು ಒಳ್ಳೇದ ಆಗೋ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ಕೋಬೇಕು ಅಂತ ನಾನು ಹೇಳ್ತೇನೆ. ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಓಕೆ, ಸರ್ಕಾರದ ಕೆಲಸ ಮಾಡೇ ಮಾಡುತ್ತೆ. ಸರ್ಕಾರ ಏನ್ ಅನ್ಕೊಂಡಿರ್ತಾರೋ, ನಮ್ಮ ಮನವಿಗಳು ಏನೇನಿರುತ್ತೋ ಅದನ್ನೆಲ್ಲ ಸರ್ಕಾರ ನೆರವೇರಿಸ್ತಾರೆ. ಆದ್ರೆ ಒಬ್ಬ ಕಲಾವಿದ ಕಡೆಯಲ್ಲಿ ಈ ತರ ಅವ್ರಿಗೇನು ಇಲ್ಲ ಅಂತ ಆದಾಗ ದಣ್ಣಂತ ನಮ್ಗೆ ಒಂಥರ ದಡ್ಡ ಅನ್ಸ್ಬಿಡುತ್ತೆ. ಹಿಂಗಾಗಕ್ ಬಿಡದೆ ನಮ್ಮ ಕರ್ನಾಟಕದ ಎಲ್ಲಾ ಕಲಾವಿದರು ಒಟ್ಟಿಗೆ ಸೇರ್ಬೇಕು. ಒಟ್ಟಿಗೆ ಸೇರಿ ಏನಾರು ಒಂದು ನಿಧಿನೋ ಏನೋ ಕಲಾವಿದರಿಗೆ ಕೈಲಾಗದಿರೋರ್ಗೆ, ಕಡೆ ಕಾಲದಲ್ಲಿ ಏನು ಇಲ್ದಿರೋರ್ಗೆ ಏನಾರು ಸಹಾಯ ಆಗತ್ತರ ಈಗಲಾದ್ರೂ ನಾವು ಯೋಚನೆ ಮಾಡ್ಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಜೋಸೆಮನ್ ಸರ್ಗೆ ಒಂದು ಕೊರಗು ಇದ್ದೇ ಇತ್ತು, ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಬರಬೇಕಾಗಿತ್ತು. ಬರೀ ಏನ್ ದೊಡ್ಡ ಪ್ರಶಸ್ತಿ ಏನು ಅವ್ರು ಬಯಸಿರ್ಲಿಲ್ಲ, ನಮ್ಮ ಥರನೇ ಅವರು ಏನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಸಿಗ್ಲಿಲ್ವಲ್ಲ ಅನ್ನೋ ಕೊರಗು. ನಾನು 5 ವರ್ಷನೂ ಈ 4 ವರ್ಷದಿಂದ ನಾನೇ ಜ್ಯೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಮೇಲೆ ಇವ್ರ ಫೈಲ್, ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಇದ್ದಾರೆ, ಅವ್ರ ಫೈನಲ್ ಟೇಬಲ್ ಮೇಲೆ ಇರ್ತಾ ಇದೆ. ಕಾರಣ ಅದು ಬರೋ ವರ್ಷ ಹಾಗೇ ಆಗುತ್ತೆ ಅನ್ನೋ ಭರವಸೆ ನಮ್ಗೆ ಇತ್ತು. ಈ ವರ್ಷ ಬರೋ ವರ್ಷ ನಾ ಇರ್ತೀನೋ ಇಲ್ವೋ ಸಾಧು ಅಂತಾನು ಅವ್ರು ಹೇಳಿದ್ರು. ನೋಡಿ ಏನ್ ಮಾಡಕ್ಕಾಗತ್ತೆ. ನಮ್ಮ ಅಕಾಡೆಮಿಯಿಂದ ಆಗ್ಲಿ ಸರ್ಕಾರದಿಂದ ಆಗ್ಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ, ಈಗಲಾರು ಅವರ ಕೊರಗನ್ನ ತೀರಿಸೋದಕ್ಕೆ ಏನಾರು ಒಂದು ಮಾಡ್ಬೋದಾ ಅನ್ನೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ.